ಸರ್ ಪ್ಲಾಸ್ಟಿಕ್ಕು ಹಾಕಲ್ಲ, ಇವಾಗ ಗೊತ್ತಾಗೈತೆ ವಿಷಯ. ಬಟ್ಟೆ ಹಾಕಿ ನಾವು ಸ್ವಿಚ್ ಆಗಿ ಕೊಡ್ತೀವಿ ಖಂಡಿತ. ನಿನ್ನೆ ಟಿ ವಿ ನ್ಯೂಸಲ್ಲಿ ನೋಡಿದಾಗ ನಮಗೆ ಸ್ವಲ್ಪ ಗಮನ ತಗೊಂಡೆ. ನಿನ್ನೆ ರಾತ್ರಿ ನಾನು ಆಲ್ರೆಡಿ ಸ್ಟಡಿ ಮಾಡಿದ್ದೀನಿ. ಇದ್ಮೇಲೆ ಏನೇ ಮಾಡಿದ್ರು ಬಿಸಿನೀರು ವಾಟ್ರು ಇದು ಸ್ವಚ್ಛಗೆ ಕೊಡ್ತೀವಿ, ಕ್ಲೀನ್. ನೋ ಯಾವತ್ತೂ ಮಾಡ್ಸೋಕ್ಕಿಲ್ಲ, ಯಾವತ್ತೂ ಮಾಡಿಸಲ್ಲ. ಮಾಡಿಸಿದ್ರೆ ಮತ್ತೆ ಹೋಟ್ಲ್ ಓಪನ್ ಮಾಡೋಕ್ಕಿಲ್ಲ. ಹೌದು, ಅದಿದ್ದರೆ ಮತ್ತೆ ನಾವು ಹೋಟ್ಲ್ ಓಪನ್ ಮಾಡಲ್ಲ. ಅದು ನಮ್ಮ ಇದು. ಇವಾಗ ನಿನ್ನೆ ಹೊಸ್ದಾಗಿ ಹೊಸ್ದಾಗಿ ತಂದು ನಾವೇ ಇದು ಮಾಡಿದ್ದೀನಿ. ನಿನ್ನೆ ವಿಷಯ ಗೊತ್ತಾಯ್ತಿರಲಿಲ್ಲ. ನಿನ್ನೆ ಒಂದು ಡಜನ್ ಬಟ್ಟೆ ತಂದು ರೆಡಿ ಮಾಡಿದ್ದೀನಿ. ಬಿಸಿನೀರು, ಬಿಸ್ಲೇರಿ ಎಲ್ಲ ಫ್ರೆಶ್ ಆಗಿ. ಬಟ್ಟೆ ಇಲ್ಲದೆ ತಟ್ಟೆ ಇನ್ನೊಂದು ಬತ್ತಿದೆ ಚಾ ಇರೋದು, ಅದಕ್ಕೆ ಏನು ಹಾಕಂಗಿಲ್ಲ. ಅದು ತಗೊಬಂದು ಯೂಸ್ ಮಾಡ್ತೀನಿ. ಅದು ರೆಡಿ ಮಾಡಿದ್ದೀನಿ, 10 ಬುಕ್ ಮಾಡಿದ್ದೀನಿ. ಇವತ್ತು ತಗೊಬತ್ತೀನಿ. ಈ ತಟ್ಟೆಗಳು ಬೇಡ, ಹೊಸ ತಟ್ಟೆನೆ. ಸರ್ ನಾನು ಮಾಡ್ದಂಗೆ ಎಲ್ಲ ಹೋಟ್ಲುಗಳು ನಾನೇ ಹೇಳ್ತೀನಿ ಇದೇ ಥರ ಮಾಡಿ ಅಂತೀನಿ. ಖಂಡಿತ ಬಟ್ಟೆ ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು. ನಾವು ಎಲ್ಲ ಇದು ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಅದಾಗಲಿ ಪೇಪರಲ್ಲಿ ಹಾಕ್ಕೊಡೋದು ನಾವು. ಖಂಡಿತ ನಾವು ಯಾವತ್ತೂ ಚರ್ಚಾಗಿ ಸರ್ಕಾರಿ ಸರ್ ಇಲ್ಲ ಹಾಕಲ್ಲ, ಯಾವುದೇ ಕಾರಣಕ್ಕೂ ಹಾಕಲ್ಲ. ಖಂಡಿತ ಇಲ್ಲ ಸರ್, ನಮ್ಮದು ಆರೋಗ್ಯ ಪಬ್ಲಿಕ್ಕು. ಆಮೇಲೆ ಇಲ್ಲೆಲ್ಲ ಜನನೂ ಬರ್ತಾರೆ, ಈಗ ಟೂರಿಸ್ಟು, ಈ ಕಡೆ ಲೋಕಲು. ನಾವೆಲ್ಲ ಒಂದು ಚರ್ಚೆ ಕೊಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಇವತ್ತೇ ಅಲ್ಲ, ನೆನ್ನೆಗೆ ಲಾಸ್ಟು. ಇವತ್ತು ಹಾಕ್ಬಿಟ್ಟಿದ್ದೀವಿ, ಇವತ್ತು ಕ್ಲೋಸು. ಇನ್ನು ಮುಂದಕ್ಕೆ ನಾಳೆ ನೀವು ಏನೇ ಬಂದ್ರೂ ಅದು ಇರ್ಕೊಡ್ದು. ಹೊಸ ತಟ್ಟೆ, ಬೇರೆ ತಟ್ಟೆ, ಅದು ಎಣ್ಣೆನೇ ಹಾಕಂಗಿಲ್ವ ಸರ್, ಅದು ಯೂಸ್ ಮಾಡ್ತೀನಿ. ಆ ತಟ್ಟೆ ಹೇಳಿದ್ದೀನಿ 2-1 ಬಟ್ಟೆ ಪ್ಲಸ್ ಅದು. ಇದಂತೂ ನಾವು ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಹಾಕಲ್ಲ ಸರ್. ಗೊತ್ತಿಲ್ಲ, 4-5 ವರ್ಷದಿಂದ ಬಂದಿತ್ತು. ಈ ಕೆಲವರು ಏನು ಮಾಡ್ತಾರೆ ಅಂದರೆ ಅಧಿಕಾರಿಗಳು ಬರ್ತಾರೆ, ಟಿ ವಿಲಿ ನೋಡ್ತಾರೆ, ಹಾಕ್ತಾರೆ. ಕೆಲವರು ಬರೋಕ್ಕಿಲ್ಲ, ಮಾಡೋಕ್ಕಿಲ್ಲ. ನಾವೇನು ಮಾಡ್ತೀವಿ, ನಾವು ಏನು ಮಾಡ್ಬೇಕಂತ ರೂಲ್ಸ್ ಮಾಡ್ತೀವಿ. ಹಾಕಲ್ಲ ಸರ್, ತಟ್ಟೆ ನಾವು ಹಾಕಲ್ಲ, ಬಾಳೆಲೆ ಹಾಕ್ತೀನಿ. ನೋಡಿ ಅಲ್ಲಿ ಬಾಳೆಲೆ ನೋಡಿ, ನೀವು ನೋಡಿ ಬಂದು ಏನು ಬೇಕಾದ್ರೆ ನಾಗರಾಜ್